ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಜಟಾಪಟಿ ಇನ್ನೂ ಕೂಡ ಮುಂದುವರೆದಿದೆ. ಕಲಬುರಗಿ ಜಿಲ್ಲಾಡಳಿತಕ್ಕೆ ಈಗ ಹೊಸ ಟೆನ್ಷನ್, ಹೊಸ ತಲೆನೋವು ಶುರುವಾಗ್ತಾ ಇದೆ. ಆರ್ಎಸ್ಎಸ್ ಸಂಘ ನೋಂದಣಿ ಇದ್ರೆ ಅನುಮತಿ ಕೊಡಿ ಅಂತ ಹೇಳಿದ್ದಾರೆ. ಇಲ್ಲದೇ ಇದ್ರೆ ಪಥಸಂಚಲನ ದಿನವೇ ಪರೇಡ್ ಮಾಡ್ತೇವೆ. ಬಿಮಾರ್ವಿ ರಾಜ್ಯಾಧ್ಯಕ್ಷ ಎಸ್ ತಾವ್ಡೆ ಈಗ ಹೇಳಿಕೆಯನ್ನು ಕೊಟ್ಟಿರೋದು. ಜಿಲ್ಲಾಡಳಿತ ಲೆಟರ್ ಕೊಟ್ಟು ಶಾಂತಿ ಸಭೆಗೆ ಕರೆದ್ರೆ ಹೋಗ್ತೇವೆ. ಆರ್ಎಸ್ಎಸ್ ನೋಂದಣಿ ಆಗಿದ್ರೆ ಅವ್ರಿಗೆ ಪಥಸಂಚಲನಕ್ಕೆ ಅವಕಾಶ ಕೊಡಿ, ಇಲ್ಲದೇ ಇದ್ರೆ ಕೊಡಬೇಡಿ ಅನ್ನುವಂಥದ್ದು ಬಿಮಾರ್ವಿಯ ವಾದ. ಈಗ ಜಿಲ್ಲಾಡಳಿತ ಏನಾದರೂ ಲೆಟರ್ ಕೊಟ್ರೆ ಈಗ ಕರೆದಿರುವಂತಹ ಶಾಂತಿ ಸಭೆ ಏನಿದೆ ಅದಕ್ಕೆ ಹೋಗ್ತೇವೆ, ಅಧಿಕೃತವಾಗಿ ಕರಿಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ನೋಂದಣಿ ಆಗಿಲ್ಲ ಅಂತಂದ್ರೆ ನಮ್ಮ ಮನವೊಲಿಕೆಗೆ ಬಂದ್ರೆ ನಾವು ಕೇಳೋದಿಲ್ಲ ಅಂತ ಹೇಳಿದ್ದಾರೆ. ಅವರು ನಮಗೆ ಲೆಟರ್ ಕೊಟ್ಟು ಕರೆದ್ರೆ ನಾವು ಶಾಂತಿ ಸಭೆಗೆ ಹೋಗ್ತೀವಿ. ಶಾಂತಿ ಸಭೆಯಲ್ಲಿ ಏನ್ ಡಿಸ್ಕಷನ್ ಆಗುತ್ತೆ ಅದರ ಮೇಲೆ ನಾವು ನಮ್ಮ ನಿರ್ಧಾರ ಅಂತೂ ಆಲ್ರೆಡಿ ಈಗಾಗಲೇ ಎಲ್ಲ ಮಾಧ್ಯಮದಲ್ಲಿ ಹೇಳಿದೀವಿ, ಎಲ್ಲ ಪತ್ರಕರ್ತರಿಗೆ ಹೇಳಿದೀವಿ. ಯಾವಾಗ RSS ಏನು ಸಂಘ ರಿಜಿಸ್ಟ್ರೇಷನ್ ಇಲ್ಲ ಅಂತಂದ್ರೆ ಅದಕ್ಕೆ ನೀವು ಪಥಸಂಚಲನ ಮಾಡ್ಲಿಕ್ಕೆ ಯಾವತ್ತು ಕೊಡ್ತಿರೋ ಅವ್ರದ್ದು ರಿಜಿಸ್ಟ್ರೇಷನ್ ಇತ್ತಂದ್ರೆ ಯಾವಾಗ ಬೇಕಾದಾಗ ನಿಗದಿ ಟೈಮ್ ತಗೊಳ್ಳಿ, ಅವ್ರು ಮಾಡ್ಲಿ, ಅದಕ್ಕೆ ನಾವು ಅಡ್ಡಿ ಆಗೋದಿಲ್ಲ. ನಮಗೆ ಯಾವ ತರ ನೀವು ಸಂಘದ ರಿಜಿಸ್ಟ್ರೇಷನ್ ಕಾಪಿ, IT ರಿಟರ್ನ್ಸ್ ಇವೆಲ್ಲ ಕೇಳಿದಿರೋ ಅದೆಲ್ಲ ನಾವು DC ಒಪ್ಪಿಸಿದೀವಿ. ಅದ್ರ ಮೂಲಕ ಅದು ಏನಾಗುತ್ತೆ, ನಮ್ಗೆ ಯಾಕೆ ಕೇಳಿದಿರೋ ಅವ್ರದ್ದು ಅದೇ ತರ ಅವ್ರದ್ದು ಎಲ್ಲ ಡಾಕ್ಯುಮೆಂಟ್ಸ್ ಇರಬೇಕು. ಅವ್ರ ಡಾಕ್ಯುಮೆಂಟ್ಸ್ ಇಲ್ಲದೆ ಅವರಿಗೆ ಪಥಸಂಚಲನ ಮಾಡಕ್ಕೆ ಯಾವತ್ತು ಅವಕಾಶ ಕೊಡ್ತೀರ ಅಂದ್ರೆ ಅವ್ರು ಯಾವತ್ತು ಮಾಡ್ತಾರೆ ಅವತ್ತೇ ನಾವು ಮಾಡ್ತೀವಿ. ವಿಮಾನಿಗೆ ಶಾಂತಿ ಸಭೆಯಲ್ಲಿ ಇದೇ ಹೇಳೋದು ನಾವು. ಅವ್ರು ಯಾವ ಡೇಟ್ ಮಾಡಿದ್ರು ಕೂಡ ಅವ್ರ ಸಂಘ ರಿಜಿಸ್ಟ್ರೇಷನ್ ಕಾಪಿ ಕೊಟ್ರೆ ಮಾತ್ರ ಬೇರೆ ದೇಶದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಚಿತ್ತಾಪುರದಲ್ಲಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಇಲ್ಲ ಅಂದ್ರೆ ಮಾಡಕ್ ಕೊಡೋದಿಲ್ಲ. ಈಗ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಜಟಾಪಟಿ ಇನ್ನೂ ಕೂಡ ಮುಂದುವರೆದಿದೆ. ಕಲಬುರಗಿ ಜಿಲ್ಲಾಡಳಿತಕ್ಕೆ ಈಗ ಹೊಸ ಟೆನ್ಷನ್, ಹೊಸ ತಲೆನೋವು ಶುರುವಾಗ್ತಾ ಇದೆ. ಆರ್ಎಸ್ಎಸ್ ಸಂಘ ನೋಂದಣಿ ಇದ್ರೆ ಅನುಮತಿ ಕೊಡಿ ಅಂತ ಹೇಳಿದ್ದಾರೆ. ಇಲ್ಲದೇ ಇದ್ರೆ ಪಥಸಂಚಲನ ದಿನವೇ ಪರೇಡ್ ಮಾಡ್ತೇವೆ. ಬಿಮಾರ್ವಿ ರಾಜ್ಯಾಧ್ಯಕ್ಷ ಎಸ್ ತಾವ್ಡೆ ಈಗ ಹೇಳಿಕೆಯನ್ನು ಕೊಟ್ಟಿರೋದು. ಜಿಲ್ಲಾಡಳಿತ ಲೆಟರ್ ಕೊಟ್ಟು ಶಾಂತಿ ಸಭೆಗೆ ಕರೆದ್ರೆ ಹೋಗ್ತೇವೆ. RSS ನೋಂದಣಿ ಆಗಿದ್ರೆ ಅವ್ರಿಗೆ ಪಥಸಂಚಲನಕ್ಕೆ ಅವಕಾಶ ಕೊಡಿ, ಇಲ್ಲದೇ ಇದ್ರೆ ಕೊಡಬೇಡಿ ಅನ್ನುವಂಥದ್ದು ಬಿಮಾರ್ವಿಯ ವಾದ. ಈಗ ಜಿಲ್ಲಾಡಳಿತ ಏನಾದರೂ ಲೆಟರ್ ಕೊಟ್ರೆ ಈಗ ಕರೆದಿರುವಂತಹ ಶಾಂತಿ ಸಭೆ ಏನಿದೆ ಅದಕ್ಕೆ ಹೋಗ್ತೇವೆ, ಅಧಿಕೃತವಾಗಿ ಕರಿಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ನೋಂದಣಿ ಆಗಿಲ್ಲ ಅಂತಂದ್ರೆ ನಮ್ಮ ಮನವೊಲಿಕೆಗೆ ಬಂದ್ರೆ ನಾವು ಕೇಳೋದಿಲ್ಲ ಅಂತ ಹೇಳಿದ್ದಾರೆ. ಅವ್ರು ನಮಗೆ ಲೆಟರ್ ಕೊಟ್ಟು ಕರೆದ್ರೆ ನಾವು ಶಾಂತಿ ಸಭೆಗೆ ಹೋಗ್ತೀವಿ. ಶಾಂತಿ ಸಭೆಯಲ್ಲಿ ಏನ್ ಡಿಸ್ಕಷನ್ ಆಗುತ್ತೆ ಅದರ ಮೇಲೆ ನಾವು ನಮ್ಮ ನಿರ್ಧಾರ ಅಂತೂ ಆಲ್ರೆಡಿ ಈಗಾಗಲೇ ಎಲ್ಲ ಮಾಧ್ಯಮದಲ್ಲಿ ಹೇಳಿದೀವಿ, ಎಲ್ಲ ಪತ್ರಕರ್ತರಿಗೆ ಹೇಳಿದೀವಿ. ಯಾವಾಗ RSS ಏನು ಸಂಘ ರಿಜಿಸ್ಟ್ರೇಷನ್ ಇಲ್ಲ ಅಂತಂದ್ರೆ ಅದಕ್ಕೆ ನೀವು ಪಥಸಂಚಲನ ಮಾಡ್ಲಿಕ್ಕೆ ಯಾವತ್ತು ಕೊಡ್ತಿರೋ ಅವ್ರದ್ದು ರಿಜಿಸ್ಟ್ರೇಷನ್ ಇತ್ತಂದ್ರೆ ಯಾವಾಗ ಬೇಕಾದಾಗ ನಿಗದಿ ಟೈಮ್ ತಗೊಳ್ಳಿ, ಅವ್ರು ಮಾಡ್ಲಿ, ಅದಕ್ಕೆ ನಾವು ಅಡ್ಡಿ ಆಗೋದಿಲ್ಲ. ನಮಗೆ ಯಾವ ತರ ನೀವು ಸಂಘದ ರಿಜಿಸ್ಟ್ರೇಷನ್ ಕಾಪಿ, IT ರಿಟರ್ನ್ಸ್ ಇವೆಲ್ಲ ಕೇಳಿದಿರೋ ಅದೆಲ್ಲ ನಾವು DC ಒಪ್ಪಿಸಿದೀವಿ. ಅದ್ರ ಮೂಲಕ ಅದು ಏನಾಗುತ್ತೆ, ನಮ್ಗೆ ಯಾಕೆ ಕೇಳಿದಿರೋ ಅವ್ರದ್ದು ಅದೇ ತರ ಅವ್ರದ್ದು ಎಲ್ಲ ಡಾಕ್ಯುಮೆಂಟ್ಸ್ ಇರಬೇಕು. ಅವ್ರ ಡಾಕ್ಯುಮೆಂಟ್ಸ್ ಇಲ್ಲದೆ ಅವರಿಗೆ ಪಥಸಂಚಲನ ಮಾಡಕ್ಕೆ ಯಾವತ್ತು ಅವಕಾಶ ಕೊಡ್ತೀರ ಅಂದ್ರೆ ಅವ್ರು ಯಾವತ್ತು ಮಾಡ್ತಾರೆ ಅವತ್ತೇ ನಾವು ಮಾಡ್ತೀವಿ. ವಿಮಾನಿಗೆ ಶಾಂತಿ ಸಭೆಯಲ್ಲಿ ಇದೇ ಹೇಳೋದು ನಾವು. ಅವ್ರು ಯಾವ ಡೇಟ್ ಮಾಡಿದ್ರು ಕೂಡ ಅವ್ರ ಸಂಘ ರಿಜಿಸ್ಟ್ರೇಷನ್ ಕಾಪಿ ಕೊಟ್ರೆ ಮಾತ್ರ ಬೇರೆ ದೇಶದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಚಿತ್ತಾಪುರದಲ್ಲಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಇಲ್ಲ ಅಂದ್ರೆ ಮಾಡಕ್ ಕೊಡೋದಿಲ್ಲ. ಈಗ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಜಟಾಪಟಿ ಇನ್ನೂ ಕೂಡ ಮುಂದುವರೆದಿದೆ. ಕಲಬುರಗಿ ಜಿಲ್ಲಾಡಳಿತಕ್ಕೆ ಈಗ ಹೊಸ ಟೆನ್ಷನ್, ಹೊಸ ತಲೆನೋವು ಶುರುವಾಗ್ತಾ ಇದೆ. RSS ಸಂಘ ನೋಂದಣಿ ಇದ್ರೆ ಅನುಮತಿ ಕೊಡಿ ಅಂತ ಹೇಳಿದ್ದಾರೆ. ಇಲ್ಲದೇ ಇದ್ರೆ ಪಥಸಂಚಲನ ದಿನವೇ ಪರೇಡ್ ಮಾಡ್ತೇವೆ. ಬಿಮಾರ್ವಿ ರಾಜ್ಯಾಧ್ಯಕ್ಷ ಎಸ್ ತಾವ್ಡೆ ಈಗ ಹೇಳಿಕೆಯನ್ನು ಕೊಟ್ಟಿರೋದು. ಜಿಲ್ಲಾಡಳಿತ ಲೆಟರ್ ಕೊಟ್ಟು ಶಾಂತಿ ಸಭೆಗೆ ಕರೆದ್ರೆ ಹೋಗ್ತೇವೆ. RSS ನೋಂದಣಿ ಆಗಿದ್ರೆ ಅವ್ರಿಗೆ ಪಥಸಂಚಲನಕ್ಕೆ ಅವಕಾಶ ಕೊಡಿ, ಇಲ್ಲದೇ ಇದ್ರೆ ಕೊಡಬೇಡಿ ಅನ್ನುವಂಥದ್ದು ಬಿಮಾರ್ವಿಯ ವಾದ. ಈಗ ಜಿಲ್ಲಾಡಳಿತ ಏನಾದರೂ ಲೆಟರ್ ಕೊಟ್ರೆ ಈಗ ಕರೆದಿರುವಂತಹ ಶಾಂತಿ ಸಭೆ ಏನಿದೆ ಅದಕ್ಕೆ ಹೋಗ್ತೇವೆ, ಅಧಿಕೃತವಾಗಿ ಕರಿಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ನೋಂದಣಿ ಆಗಿಲ್ಲ ಅಂತಂದ್ರೆ ನಮ್ಮ ಮನವೊಲಿಕೆಗೆ ಬಂದ್ರೆ ನಾವು ಕೇಳೋದಿಲ್ಲ ಅಂತ ಹೇಳಿದ್ದಾರೆ.
ಅವ್ರು ನಮಗೆ ಲೆಟರ್ ಕೊಟ್ಟು ಕರೆದ್ರೆ ನಾವು ಶಾಂತಿ ಸಭೆಗೆ ಹೋಗ್ತೀವಿ. ಶಾಂತಿ ಸಭೆಯಲ್ಲಿ ಏನ್ ಡಿಸ್ಕಷನ್ ಆಗುತ್ತೆ ಅದರ ಮೇಲೆ ನಾವು ನಮ್ಮ ನಿರ್ಧಾರ ಅಂತೂ ಆಲ್ರೆಡಿ ಈಗಾಗಲೇ ಎಲ್ಲ ಮಾಧ್ಯಮದಲ್ಲಿ ಹೇಳಿದೀವಿ, ಎಲ್ಲ ಪತ್ರಕರ್ತರಿಗೆ ಹೇಳಿದೀವಿ. ಯಾವಾಗ RSS ಏನು ಸಂಘ ರಿಜಿಸ್ಟ್ರೇಷನ್ ಇಲ್ಲ ಅಂತಂದ್ರೆ ಅದಕ್ಕೆ ನೀವು ಪಥಸಂಚಲನ ಮಾಡ್ಲಿಕ್ಕೆ ಯಾವತ್ತು ಕೊಡ್ತಿರೋ ಅವ್ರದ್ದು ಸಂಘ ರಿಜಿಸ್ಟ್ರೇಷನ್ ಇತ್ತಂದ್ರೆ ಯಾವಾಗ ಬೇಕಾದಾಗ ನಿಗದಿ ಟೈಮ್ ತಗೊಳ್ಳಿ ಅವ್ರು ಮಾಡ್ಲಿ, ಅದಕ್ಕೆ ನಾವು ಅಡ್ಡಿ ಆಗೋದಿಲ್ಲ. ನಮಗೆ ಯಾವ ತರ ನೀವು ಸಂಘದ ರಿಜಿಸ್ಟ್ರೇಷನ್ ಕಾಪಿ, IT ರಿಟರ್ನ್ಸ್ ಇವೆಲ್ಲ ಕೇಳಿದಿರೋ ಅದೆಲ್ಲ ನಾವು DC ಒಪ್ಪಿಸಿದೀವಿ. ಅದ್ರ ಮೂಲಕ ಅದು ಏನಾಗುತ್ತೆ, ನಮ್ಗೆ ಯಾಕೆ ಕೇಳಿದ್ರು ಅವ್ರದ್ದು ಅದೇ ತರ ಅವ್ರದ್ದು ಎಲ್ಲ ಡಾಕ್ಯುಮೆಂಟ್ಸ್ ಇರಬೇಕು. ಅವ್ರ ಡಾಕ್ಯುಮೆಂಟ್ಸ್ ಇಲ್ಲದೆ ಅವರಿಗೆ ಪಥಸಂಚಲನ ಮಾಡಕ್ಕೆ ಯಾವತ್ತು ಅವಕಾಶ ಕೊಡ್ತೀರ ಅಂದ್ರೆ ಅವ್ರು ಯಾವತ್ತು ಮಾಡ್ತಾರೆ ಅವತ್ತೇ ನಾವು ಮಾಡ್ತೀವಿ. ಭೀಮಾನಿಗೆ ಶಾಂತಿ ಸಭೆಯಲ್ಲಿ ಇದೇ ಹೇಳೋದು ನಾವು. ಅವ್ರು ಯಾವ ಡೇಟ್ ಮಾಡಿದ್ರು ಕೂಡ ಅವ್ರು ಸಂಘ ರಿಜಿಸ್ಟ್ರೇಷನ್ ಕಾಪಿ ಕೊಟ್ರೆ ಮಾತ್ರ ಬೇರೆ ದೇಶದಲ್ಲಿ, ನಮ್ಮ ದೇಶದಲ್ಲಿ ನಮ್ಮ ಚಿತ್ತಾಪುರದಲ್ಲಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಇಲ್ಲ ಅಂದ್ರೆ ಮಾಡಕ್ ಕೊಡೋದಿಲ್ಲ. ಈಗ ಚಿತ್ತಾಪುರದಲ್ಲಿ RSS ಪಥ ಸಂಚಲನ ಜಟಾಪಟಿ ಇನ್ನೂ ಕೂಡ ಮುಂದುವರೆದಿದೆ. ಕಲಬುರಗಿ ಜಿಲ್ಲಾಡಳಿತಕ್ಕೆ ಈಗ ಹೊಸ ಟೆನ್ಷನ್, ಹೊಸ ತಲೆನೋವು ಶುರುವಾಗ್ತಾ ಇದೆ. RSS ಸಂಘ ನೋಂದಣಿ ಇದ್ರೆ ಅನುಮತಿ ಕೊಡಿ ಅಂತ ಹೇಳಿದ್ದಾರೆ. ಇಲ್ಲದೇ ಇದ್ರೆ ಪಥ ಸಂಚಲನ ದಿನವೇ ಪರೇಡ್ ಮಾಡ್ತೇವೆ. ಭೀಮಾರ್ಮಿ ರಾಜ್ಯಾಧ್ಯಕ್ಷ SS ತಾವ್ಡೆ ಈಗ ಹೇಳಿಕೆಯನ್ನ ಕೊಟ್ಟಿರೋದು. ಜಿಲ್ಲಾಡಳಿತ ಲೆಟರ್ ಕೊಟ್ಟು ಶಾಂತಿ ಸಭೆಗೆ ಕರೆದ್ರೆ ಹೋಗ್ತೇವೆ. RSS ನೋಂದಣಿ ಆಗಿದ್ರೆ ಅವ್ರಿಗೆ ಪಥ ಸಂಚಲನಕ್ಕೆ ಅವಕಾಶ ಕೊಡಿ, ಇಲ್ಲದೇ ಇದ್ರೆ ಕೊಡಬೇಡಿ ಅನ್ನುವಂಥದ್ದು ಭೀಮಾರ್ಮಿಯ ವಾದ. ಈಗ ಜಿಲ್ಲಾಡಳಿತ ಏನಾದ್ರೂ ಲೆಟರ್ ಕೊಟ್ರೆ ಈಗ ಕರೆದಿರುವಂತಹ ಶಾಂತಿ ಸಭೆ ಏನಿದೆ ಅದಕ್ಕೆ ಹೋಗ್ತೇವೆ, ಅಧಿಕೃತವಾಗಿ ಕರಿಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ನೋಂದಣಿ ಆಗಿಲ್ಲ ಅಂತಂದ್ರೆ ನಮ್ಮ ಮನವೊಲಿಕೆಗೆ ಬಂದ್ರೆ ನಾವು ಕೇಳೋದಿಲ್ಲ ಅಂತ ಹೇಳಿದ್ದಾರೆ. ಅವ್ರು ನಮಗೆ ಲೆಟರ್ ಕೊಟ್ಟು ಕರೆದ್ರೆ ನಾವು ಶಾಂತಿ ಸಭೆಗೆ ಹೋಗ್ತೀವಿ. ಶಾಂತಿ ಸಭೆಯಲ್ಲಿ ಏನ್ ಡಿಸ್ಕಷನ್ ಆಗುತ್ತೆ ಅದರ ಮೇಲೆ ನಾವು ನಮ್ಮ ನಿರ್ಧಾರ ಅಂತೂ ಆಲ್ರೆಡಿ ಈಗಾಗಲೇ ಎಲ್ಲ ಮಾಧ್ಯಮದಲ್ಲಿ ಹೇಳಿದೀವಿ, ಎಲ್ಲ ಪತ್ರಕರ್ತರಿಗೆ ಹೇಳಿದೀವಿ. ಯಾವಾಗ RSS ಏನು ಸಂಘ ರಿಜಿಸ್ಟ್ರೇಷನ್ ಇಲ್ಲ ಅಂತಂದ್ರೆ ಅದಕ್ಕೆ ನೀವು ಪಥಸಂಚಲನ ಮಾಡ್ಲಿಕ್ಕೆ ಯಾವತ್ತು ಕೊಡ್ತಿರೋ ಅವ್ರದ್ದು ಸಂಘ ರಿಜಿಸ್ಟ್ರೇಷನ್ ಇತ್ತಂದ್ರೆ ಯಾವಾಗ ಬೇಕಾದಾಗ ನಿಗದಿ ಟೈಮ್ ತಗೊಳ್ಳಿ ಅವ್ರು ಮಾಡ್ಲಿ, ಅದಕ್ಕೆ ನಾವು ಅಡ್ಡಿ ಆಗೋದಿಲ್ಲ. ನಮಗೆ ಯಾವ ತರ ನೀವು ಸಂಘದ ರಿಜಿಸ್ಟ್ರೇಷನ್ ಕಾಪಿ, IT ರಿಟರ್ನ್ಸ್ ಇವೆಲ್ಲ ಕೇಳಿದಿರೋ ಅದೆಲ್ಲ ನಾವು DC ಒಪ್ಪಿಸಿದೀವಿ. ಅದ್ರ ಮೂಲಕ ಅದು ಏನಾಗುತ್ತೆ, ನಮ್ಗೆ ಯಾಕೆ ಕೇಳಿದ್ರು ಅವ್ರದ್ದು ಅದೇ ತರ ಅವ್ರದ್ದು ಎಲ್ಲ ಡಾಕ್ಯುಮೆಂಟ್ಸ್ ಇರಬೇಕು. ಅವ್ರ ಡಾಕ್ಯುಮೆಂಟ್ಸ್ ಇಲ್ಲದೆ ಅವರಿಗೆ ಪಥಸಂಚಲನ ಮಾಡಕ್ಕೆ ಯಾವತ್ತು ಅವಕಾಶ ಕೊಡ್ತೀರ ಅಂದ್ರೆ ಅವ್ರು ಯಾವತ್ತು ಮಾಡ್ತಾರೆ ಅವತ್ತೇ ನಾವು ಮಾಡ್ತೀವಿ. ಭೀಮಾನಿಗೆ ಶಾಂತಿ ಸಭೆಯಲ್ಲಿ ಇದೇ ಹೇಳೋದು ನಾವು. ಅವ್ರು ಯಾವ ಡೇಟ್ ಮಾಡಿದ್ರು ಕೂಡ ಅವ್ರು ಸಂಘ ರಿಜಿಸ್ಟ್ರೇಷನ್ ಕಾಪಿ ಕೊಟ್ರೆ ಮಾತ್ರ ಬೇರೆ ದೇಶದಲ್ಲಿ, ನಮ್ಮ ದೇಶದಲ್ಲಿ ನಮ್ಮ ಚಿತ್ತಾಪುರದಲ್ಲಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಇಲ್ಲ ಅಂದ್ರೆ ಮಾಡಕ್ ಕೊಡೋದಿಲ್ಲ. ಈಗ